ಈಗಷ್ಟೇ ಪೂಜೆ ಮುಗಿಸಿ ತಿಂಡಿ ಮಾಡೋಣ ಅಂತ ಬರ್ತಾಯಿದ್ದೀನಿ. ಮಳೆ ಮತ್ತು ಚಳಿ ಎರಡು ಒಟ್ಟೊಟ್ಟಿಗೆ ಇದೆ. ಹಂಗಾಗಿ ನಾನು ಅಕ್ಕಿ ರೊಟ್ಟಿ ಮಾಡೋಣ ಮಸಾಲೆ ದೋಸೆ ಥರ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್. 3 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು ತಗೊಂಡು ನಮಗೆ ಅದಕ್ಕೆ ರುಚಿ ತಕ್ಕನಾಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಹೆಂಗಿರುತ್ತಪ್ಪ ಅಂದರೆ ಹೋಟ್ಲಲ್ಲಿ ಮಾಡೋ ಮಸಾಲೆ ದೋಸೆ ಥರ ಇರುತ್ತೆ. ಈ ಚಳಿಗೆ ತುಂಬಾ ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ. ಹಂಗಾಗಿ ನಾನು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನೋಡಿ, ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ರೊಟ್ಟಿ ಥರನೇ, ರೊಟ್ಟಿ ಹಿಟ್ಟಿಗೆ ಹೇಗೆ ಕಲ್ಸ್ಕೊತೀವಿ ಆ ಥರ ಒಂದು ಹದವಾಗಿ ನಾದ್ಕೊಳ್ಳೋವರೆಗೂ ಚೆನ್ನಾಗಿ ಕಲಿಸ್ಕೊಬೇಕು. ಕಲಿಸ್ಕೊಂಡು ಅದು ಇದು ನೋಡಿ ಈ ಥರ ಬರೋವರೆಗೂ ಕಲಿಸ್ಕೊಳ್ಳಿ. ಒಂದೇ ಸಲ ನೀರು ಹಾಕೋದ್ರಿಂದ ಗಂಟಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನೀರಾಗಿ ಗಂಟಿಲ್ದಂಗೆ ಕಲಿಸ್ಕೊಳ್ಳಿ. ಅದೆಲ್ಲ ಕಲಸಿದ ನಂತರ ನಿಮಗೆ ಎಷ್ಟು ಬೇಕೋ ಈ ದೋಸೆ ಹಿಟ್ಟಿನ ಹದವಾಗಿ ಬರೋ ಥರ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹಾಕ್ಬಿಟ್ಟು ಅಲ್ಲಿ ಮುಚ್ಚಿಡ್ರಿ. ಇದಕ್ಕೆ ಯಾವ ಥರ ಬೇಕಾದ್ರೂ ಪಲ್ಯ ಮಾಡ್ಕೊಬೋದು. ನಿಮಗೆ ಆಲೂಗಡ್ಡೆ ಪಲ್ಯ ಬೇಕಾ ಅಥವಾ ಬೇರೆ ನಿಮ್ಗೆ ಯಾವ್ದು ಪಲ್ಯ ಬೇಕೋ ಅದು ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇವಾಗ ಏನು ಅಂದರೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆ ತೆಗಿಬೇಕಾದ್ರೆ ನೀರೊಳಗಡೆ ಹಾಕಿದ್ರೆ ಕಣ್ಣು ಉರಿಯಲ್ಲ, ಅದಕ್ಕಾಗಿ ನೀರಲ್ಲಿ ಹಾಕಿಟ್ಟಿದ್ದೆ. ಈರುಳ್ಳಿ ನೀರೊಳಗೆ ಹಾಕೋದ್ರಿಂದ 2 ಉಪಯೋಗ. ಅದರೊಳಗಿರೋ ಗಲೀಜೆಲ್ಲ ಹೋಗುತ್ತೆ, ಇಲ್ಲಾಂದರೆ ಆಗಿ ತಿಂದರೆ ಫುಡ್ ಪಾಯ್ಸನ್ ಆಗುತ್ತೆ. ಹಾಗಾಗಿ ತೊಳ್ದಂಗೂ ಆಗುತ್ತೆ ಮತ್ತು ಅದು ಕಣ್ಣು ಉರಿಯಲ್ಲ. ಅದಕ್ಕೋಸ್ಕರ ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಇವಾಗ ನಾನು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೀಟ್ರೋಟ್ ಪಲ್ಯನಾದರೂ ಮಾಡ್ಕೊಳ್ಳಿ ಅಥವಾ ಆಲೂಗಡ್ಡೆ ಪಲ್ಯನಾದರೂ ಮಾಡ್ಕೊಳ್ಳಿ, ಚಟ್ನಿನಾದರೂ ಮಾಡ್ಕೊಳ್ಳಿ. ನಿಮ್ಗೆ ಹೇಗೆ ಟೈಮ್ ಸಿಗುತ್ತೋ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿಗೆ. ಇದ್ರೊಳಗಾಗಿ ಹುಚ್ಚೆಳ್ಳು ಚಟ್ನಿ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಕಾಂಬಿನೇಷನು. ಅದಕ್ಕೊಂದು ಸ್ವಲ್ಪ ಬೆಣ್ಣೆನೂ ತುಪ್ಪನೂ ಇದ್ದರೆ ಹಾಕ್ಕೊಂಬಿಟ್ಟು ತಿಂತಾಯಿರಿ. ಚಳಿಗೆ ಒಳ್ಳೆ ಫುಡ್ ಆಗಿರುತ್ತೆ ಅದು. ಒಂದು ತಿನ್ನೋರೆಲ್ಲ ಎಲ್ಲರೂ ತಿಂತಾ ಇರ್ತಾರೆ. ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ, ಸಾಸಿವೆ, ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮಟೊ ಕೂಡ ಹಾಕ್ಕೊಂಡಿದ್ದೀನಿ. ಟೊಮಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಗ್ಗಿದ ತಕ್ಷಣವೇ ನಿಮ್ಗೆ ಎಷ್ಟು ಬೇಕೋ ರುಚಿ ತಕ್ಕನಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಏನಪ್ಪ ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ, ಮಗ್ಗುತ್ತೆ, ಅದು ಹಸಿ ವಾಸನೆ ಹೋಗುತ್ತೆ. ಅದು ಆದಮೇಲೆ ಬೀಟ್ರೋಟ್ ಒಂದು ಸಲ ತುರಿದ್ಬಿಟ್ಟು ಒಂದೇ ಒಂದು ಸಲ ತೊಳೆದ್ಬಿಟ್ಟು ನೀರು ಹಿಂಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೀಟ್ರೋಟ್ ಹಾಕ್ಕೊಂಡಿದ್ದೀನಿ. ಬೀಟ್ರೋಟೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದ್ರ ಮುಚ್ಚಳ ಮುಚ್ಚಿಬಿಟ್ಟು 1-2 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ತೆಗೆದ್ರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಹಬೆ ಇರುತ್ತಲ್ವ, ಅದಕ್ಕೆ ಚೆನ್ನಾಗಿ ಮಗ್ಗಿ ಬೆಂದ್ಕೊಂಡಿರುತ್ತೆ. ಈಗ ರೊಟ್ಟಿ ಮಾಡೋಕ್ಕೆ ಹೆಂಚಿಟ್ಕೊಂಡಿದ್ದೀನಿ ನೋಡಿ. ಅದು ಬರೋವರೆಗೂ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಳ್ಳಿ. ಅದು ಮಸಾಲೆ ದೋಸೆ ಥರನೇ ಬರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ.